ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಲಾಲ್ಬಾಗಿಗೆ ಬಂದಿದ್ವಿ. ಗಣರಾಜ್ಯೋತ್ಸವ ಪ್ರಯುಕ್ತ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ವಿಶ್ವಗುರು ಬಸವಣ್ಣನವರ ಕಾನ್ಸೆಪ್ಟ್ನಲ್ಲಿ ಈ ಸಲ ಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಈ ಒಂದು ಪ್ರದರ್ಶನದಲ್ಲಿ ಪ್ರಮುಖ ಆಕರ್ಷಣೆ ಎಂದರೆ ವಿಶ್ವಗುರು ಬಸವಣ್ಣನವರ ಪ್ರತಿಮೆ. ಹಾಗೆ ನಮ್ಮ ಮುಂದೆ ಸೊಗಸಾಗಿ ಮೂಡಿ ಬಂದಿರುವಂತಹ ಅನುಭವ ಮಂಟಪವನ್ನು ಕೂಡ ನಾವು ಕಾಣಬಹುದು. ಈ ಅನುಭವ ಮಂಟಪವನ್ನು ತಯಾರಿಸುವುದಕ್ಕೆ 1.5 ಲಕ್ಷ ಗುಲಾಬಿಗಳನ್ನ ಮತ್ತೆ 2 ಲಕ್ಷ ಸಾವಂತಿಗೆ ಹೂಗಳನ್ನ ಬಳಸಿದ್ದಾರೆ ಅಂತ ಕೂಡ ಹೇಳಲಾಗುತ್ತಿದೆ. ಒಟ್ಟಾರೆ ಈ ಸಲ ಪುಷ್ಪ ಪ್ರದರ್ಶನವನ್ನು ವಿಶ್ವಗುರು ಬಸವಣ್ಣನವರಿಗೆ ಅರ್ಪಿಸಲಾಗಿದೆ. ಹಾಗಾದ್ರೆ ಈ ಸಲದ ಪುಷ್ಪ ಪ್ರದರ್ಶನ ಹೇಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ನೋಡ್ಕೊಂಡು ಬರೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಪುಷ್ಪ ಪ್ರದರ್ಶನವನ್ನು ನೋಡುವುದಕ್ಕೆ ಇಲ್ಲಿ ಒಬ್ಬರು ಸ್ವಾಮೀಜಿಯವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಮಾತಾಡಿಸ್ಕೊಂಡು ಬರೋಣ ಬನ್ನಿ. ಕರ್ನಾಟಕ ಸರ್ಕಾರ, ತೋಟಗಾರಿಕೆ ಇಲಾಖೆಯವರು ಮತ್ತು ಇನ್ನಿತರ ಸಂಸ್ಥೆಗಳೆಲ್ಲ ಸೇರಿ ಒಟ್ಟಾರೆ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಫಲಪುಷ್ಪ ಪ್ರದರ್ಶನ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಬಸವಾದಿ ಶರಣರ ವಚನ ಸಾಹಿತ್ಯ ಮತ್ತು ಬಸವಣ್ಣವ್ರ ಜೀವನ ಚರಿತ್ರೆ ಕುರಿತು ಏನೋ ಪ್ರದರ್ಶನ ಇಟ್ಕೊಂಡಿದ್ದಾರೆ. ಇದರಿಂದ ನಮಗೆ ಭಾಳ ಆನಂದ ಆಗಿದೆ. ಯಾಕಂದರೆ ಇದೇ ವರ್ಷವೇ ನಿನ್ನೆ ತಾನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಥವಾ ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣನವರು ಅಂತೇಳಿ ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಹೂವಿನ ಪ್ರದರ್ಶನ, ಫಲಪುಷ್ಪ ಪ್ರದರ್ಶನದಲ್ಲಿ ಬಸವಾದಿ ಶರಣರ ಕ್ರಾಂತಿಯನ್ನು ಬಿಂಬಿಸಿರ್ತಕ್ಕಂಥದ್ದು ನಮಗೆ ಭಾಳ ಆನಂದ ಆಗಿದೆ. ಜಗತ್ತಿನಾದ್ಯಂತ ಬಸವಾದಿ ಶರಣರ ತತ್ವಗಳನ್ನು ಪ್ರಚಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಸರ್ಕಾರಕ್ಕೂ, ಮುಖ್ಯಮಂತ್ರಿಗಳಿಗೂ, ತೋಟಗಾರಿಕೆ ಇಲಾಖೆಯವರಿಗೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಉಳ್ಳವರ ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂಥೇಳಿ ಬಸವಣ್ಣವ್ರು ಹೇಳ್ತಾರೆ. ಈ ವಚನವನ್ನು ಯಾಕೆ ಹೇಳ್ತಾರೆ ಅಂದರೆ, ಈ ಪುರೋಹಿತಶಾಹಿಗಳು ದೇವಸ್ಥಾನಗಳು, ಮಂದಿರಗಳನ್ನು ಕಟ್ಟಿ ಮುಗ್ಧ ಜನರ ಶೋಷಣೆಯನ್ನೇ 12ನೇ ಶತಮಾನದಲ್ಲಿ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಬಡವರಿಗೆ ಮತ್ತು 90% ಜನಕ್ಕೆ ಪೂಜೆ ಮಾಡ್ತಕ್ಕಂಥ ಅಧಿಕಾರ ಇರಲಿಲ್ಲ. ಅದಕ್ಕಾಗಿ ನಾವು ದೇವಸ್ಥಾನದಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ದೇಹವನ್ನೇ ದೇವಾಲಯವನ್ನಾಗಿ ಮಾಡ್ಕೋಬೇಕು. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ ಅಂತ ತಿಳ್ಕೊಂಡು ಹೇಳ್ತಾರೆ. ಎಲ್ಲ ಅಸ್ಪೃಶ್ಯರೆನಿಸ್ಕೊಂಡಿರ್ತಕ್ಕಂತಹ ಎಲ್ಲ ಜಾತಿಯವರಿಗೂ, ಮೇಲ್ವರ್ಗದಿಂದ ಬ್ರಾಹ್ಮಣರಿಂದ ಹರಿಜನರವರೆಗೆ, ದಲಿತರವರೆಗೆ, ಅಸ್ಪೃಶ್ಯರವರೆಗೆ ಎಲ್ಲರಿಗೂ ಲಿಂಗ ದೀಕ್ಷೆ ಕೊಡ್ತಕ್ಕಂಥ ಕಾರ್ಯವನ್ನು ಗುರು ಬಸವಣ್ಣವ್ರು ಮಾಡಿದ್ರು. ಇಷ್ಟಲಿಂಗದ ಆಧಾರ ಮೇಲೆ ಲಿಂಗಾಯತ ಹೊಸ ಧರ್ಮವನ್ನು ಕೊಟ್ಟು ಒಂದು ಸಮತಾ ಸಮಾಜವನ್ನು, ಸಮ ಸಮಾಜವನ್ನು ಗುರು ಬಸವಣ್ಣನವರು ನಿರ್ಮಾಣ ಮಾಡಿದರು. ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ, ಪೀಠಾಧ್ಯಕ್ಷರು, ಚನ್ನಬಸವೇಶ್ವರ ಜ್ಞಾನಪೀಠ, ಬಸವಗಂಗೋತ್ರಿ, ಬೆಂಗಳೂರು. ನೋಡಿ, ಇದು ಬಸವಣ್ಣನವರ ಜನ್ಮಸ್ಥಳ, ಬಸವನ ಬಾಗೇವಾಡಿ. ಇದು ಸ್ಮಾರಕ, ಇದು ಐಕ್ಯ ಮಂಟಪ. ಇದು ಐಕ್ಯ ಮಂಟಪ, ಇದು ಅನುಭವ ಮಂಟಪ. ಇದು ತುಂಬ ಅದ್ಭುತವಾಗಿದೆ. ಒಂದು ಬಸವಮಯವಾಗಿದೆ. ಇದು ಏನು ಲಾಲ್ಬಾಗ್ ಇದೆಯಲ್ಲ ಮತ್ತು ಗ್ಲಾಸ್ ಹೌಸ್ ಇದೆಯಲ್ಲ, ಇದು ಎಲ್ಲ ಬಸವಮಯವಾಗಿದೆ. ಪ್ರತಿಯೊಂದು ನಾವು ಇಲ್ಲಿ ಕಲಿಯಬಹುದು. ಇಲ್ಲಿ ಒಂದು ಬಸವ ಚರಿತ್ರೆಯನ್ನು ಇಲ್ಲಿ ನಾವು ಕಲಿಯಬಹುದು, ನೋಡಬಹುದು. ಮತ್ತು ಫ್ಲವರ್ ಶೋ ಚೆನ್ನಾಗಿರುತ್ತದೆ. ಮತ್ತು ಎಲ್ಲ ರೀತಿಯಿಂದ ಒಂದು ಹಿಸ್ಟ್ರಿಯನ್ನು ಇದು ಮಾಡಿ ಎಕ್ಸಿಬಿಷನ್ ಮಾಡಿದ್ದಾರೆ. ಮತ್ತು ಅದರಂತೆ ಅನುಭವ ಮಂಟಪ ಮತ್ತು ಕೂಡಲ ಸಂಗಮ ಎಲ್ಲವನ್ನು ಚೆನ್ನಾಗಿ ಬೋಡಿ ಬಂದಿದೆ. ಇದು ಒಂದು ಕರ್ನಾಟಕದ ಇದು ಸರ್ಕಾರದ ಎಲ್ಲ ಜನತೆಯ ಕೊಡುಗೆಯಾಗಿದೆ. ಇದು ಒಂದು ಥ್ಯಾಂಕ್ ಯು.
ಬಸವಣ್ಣನವರ ಐಕ್ಯ ಮಂಟಪ ಇದು. ನೋಡಿ ಐಕ್ಯ ಮಂಟಪ ಹೇಗಿದೆ ಅಂತ. ಮಡಿವಾಳ ಮಾಚಿದೇವ ಎಲ್ಲ ವಚನಕಾರರನ್ನು ಇಲ್ಲಿ ಕಾಣಬಹುದು. ಚಾಚಿ ಕಾಯಕದ ಬಸವಣ್ಣ, ಬಡಿಗೇರ ಬಸಪ್ಪ, ನೀಲಾಂಬಿಕೆ ಅವರು, ನೀಲಾಂಬಿಕೆ ನೀಲಮ್ಮ. ಹೂಗಳಲ್ಲಿ ಮೂಡಿ ಬಂದಿರುವಂತಹ ನವಿಲು ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.